ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್? ಬೇರೆ ಯಾರು ಇಲ್ವಲ್ಲ ಮಾಡೋದಕ್ಕೆ. ಬೇರೆ ಯಾರು ಇಲ್ವಲ್ಲ ಮಾಡೋದಕ್ಕೆ. ಓಕೆ, ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಬರಲ್ಲ. ಸೊ ಏನ್ ಅನ್ಸುತ್ತೆ? ಅವರೇ ಚೆನ್ನಾಗಿ ಮಾಡ್ತಾರೆ, ಅವರೇ ಕಂಟಿನ್ಯೂ ಮಾಡ್ಬೇಕಿತ್ತು. ಸೇಮ್ ನಮ್ದು ಅವರೇ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೆ, ಅವರೇ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವರೇ ಸುದೀಪ್ ಇಲ್ದಿರೋ ಬಿಗ್ ಬಾಸ್ ಹೇಗೆ? ಚೆನ್ನಾಗಿ ಮಾಡ್ತಾರೆ, ಹಂಗಾಗಿ ಅವರೇ ಕಂಟಿನ್ಯೂ ಆಗ್ಬೇಕು ರಿಪ್ಲೇಸ್ ಮಾಡೋದು ತುಂಬಾ ಕಷ್ಟ. ಅವ್ರನ್ನ ರಿಪ್ಲೇಸ್ ಮಾಡೋದು ಆ ತರ ಕಿಕ್ ಬರಲ್ಲ. ಅವ್ರು ಏನ್ ಹೇಳ್ತಾರೆ ಮುಂದಕ್ಕೆ ಓಕೆ, ಸುದೀಪ್ ಸರ್ ಹೋಸ್ಟ್ ಮಾಡೋದು ಇದೇ ಸೀಸನ್ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್? ಆಕ್ಚುಲಿ ಅವ್ರ ತರ ಹೋಸ್ಟ್ ಮಾಡೋರು ಯಾರು ಇಲ್ಲ ಅನ್ಕೋತೀನಿ. ಮೇ ಬಿ ಅವ್ರ TRP ಕಮ್ಮಿ ಆಗ್ಬೋದು, ಅವ್ರು ಹೋಸ್ಟ್ ಮಾಡಲ್ಲ ಅಂತಂದ್ರೆ ನೋಡೋಣ ಯಾರು ಹೋಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ನೆಕ್ಸ್ಟ್ ಮೋಸ್ಟ್ಲಿ ಎಷ್ಟ್ ಮಾಡ್ಬೋದು. ಎಷ್ಟ್ ಮಾಡ್ಬೋದು? ಓಕೆ, ಒಳ್ಳೇದಾಗ್ಲಿ. ಓಕೆ, ಸುದೀಪ್ ಸರ್ ಲಾಸ್ಟ್ ಸೀಸನ್ ಇದು ಸೊ ಅಂತ ಅವರೇ ಅನೌನ್ಸ್ ಮಾಡಿರೋದು. ಸೊ ಇದ್ರ ಬಗ್ಗೆ ಏನ್ ರಿಯಾಕ್ಷನ್? ನೆಕ್ಸ್ಟ್ ಮೇ ಬಿ ಯಾರು ಮಾಡಿದ್ರು ಇವ್ರು ಮಾಡಿದಷ್ಟು ಬರಲ್ಲ. ಇವ್ರು ಆಂಕರಿಂಗ್ ಮಾಡಿದಷ್ಟು ಅಥವಾ ಅಡ್ವೈಸ್ ಕೊಡೋಷ್ಟು ನೆಕ್ಸ್ಟ್ ಯಾರಿಗೂ ಬರಲ್ಲ, ನೆಕ್ಸ್ಟ್ ಬಂದವ್ರಿಗೆ. ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತ ಹೇಳಿದ್ದಾರೆ. ಹೋಸ್ಟ್ ಮಾಡೋದು ಸುದೀಪ್ ಸರ್. ಈ ಹನುಮಂತು ಗೆಲ್ಲಿಲ್ಲ ಅಂದ್ರೆ ನಾವ್ ಹೇಗೆ ಬಿಗ್ ಬಾಸ್ ನೋಡೋದಿಲ್ವೋ, ಸುದೀಪ್ ಅವ್ರು ಇಲ್ಲ ಅಂದ್ರೂ ಸಹ ನಾವು ನೆಕ್ಸ್ಟ್ ಬಿಗ್ ಬಾಸ್ ನೋಡಲ್ಲ. ಖಂಡಿತ. 100ಕ್ಕೆ 100. ಹೌದು, ಸುದೀಪ್ ಸರ್ ಏನಂದ್ರೆ ನೀವು ನೋಡಲ್ಲ. ಕಾರ್ಯಕ್ರಮನೇ ನೋಡಲ್ಲ. ಬಿಗ್ ಬಾಸ್ಗೆ ಕಳೆನೆ ಸುದೀಪ್ ಅವರು. ಹೌದು. ಸೊ ಸುದೀಪ್ ಸರ್ ಇದೇ ಲಾಸ್ಟ್ ಅಂತ ಹೇಳಿದ್ದಾರೆ, ಈ ಸೀಸನ್ ಲಾಸ್ಟ್ ನಾವು ಹೋಸ್ಟ್ ಮಾಡೋದು ಅಂತ. ಸೊ ಅವ್ರ ರಿಯಾಕ್ಷನ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಅವ್ರು ನೆಕ್ಸ್ಟ್ ಸೀಸನ್ಗೂ ಬರ್ಬೇಕು ಮೇಡಮ್, ನಂಗೆ ಇಷ್ಟ ಅದು ಅವ್ರು ನೆಕ್ಸ್ಟ್ ಸೀಸನ್ಗೂ ಬರೋದು. ಅವ್ರು ನಡೆಸಿದ್ರೆ ಅದಕ್ಕೆ ಒಂದು ಒಳ್ಳೆ ಕಳೆ. ಓಕೆ, ಅದ್ ಬಿಗ್ ಬಾಸ್ಗೆ ಅವ್ರಿದ್ರೇನೆ ಕಳೆ. ಅವ್ರಿದ್ರೇನೆ ಚಂದ. ಅಕಸ್ಮಾತ್ ಬೇರೆಯವ್ರು ಬಂದ್ರೆ ನೋಡ್ತೀರಾ? ನೋಡ್ತೀವಿ, ಆದಷ್ಟು ಒಂದು 50-50. ಓಕೆ, ತುಂಬಾ ಜನ ಅವ್ರಿಲ್ಲ ಅಂದ್ರೆ ನಾವು ನೋಡೋದಿಲ್ಲ ಅಂತಿದ್ದಾರೆ. ಹೌದು, ನಮಗೂ ಹಂಗೆ ಅನ್ಕೊಂಡಿದೀವಿ. ನೆಕ್ಸ್ಟ್ ಯಾರು ಬರ್ತಾರೋ ನೋಡ್ಬೇಕು. ಆದಷ್ಟು ನಮ್ಗೆ ಸುದೀಪ್ ಅವ್ರು ಬರ್ಲಿ ಅಂತಲೇ ಆಸೆ. ಸುದೀಪ್ ಸರ್ ಈ ವೀಕ್ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಅವರು ಅನೌನ್ಸ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ ಹೋಸ್ಟ್ ಮಾಡೋದು ಅಂತ. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ರಿಯಾಕ್ಷನ್? ಮೇಡಮ್, ಬಿಗ್ ಬಾಸ್ ನೋಡಕ್ಕೆ ಬೇಜಾರಾಗುತ್ತೆ ಮೇಡಮ್. ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಮೇಡಮ್. ಅವ್ರ ತರ ಸ್ಪೀಚ್ ಎಲ್ಲ ಇದು ಮಾಡೋದು. ಓಕೆ, ಸುದೀಪ್ ಸರ್ದು ಇದೇ ಲಾಸ್ಟ್ ಸೀಸನ್ ಅಂತ ಹೇಳ್ಬಿಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಬಹಳ ಬೇಜಾರಾಗ್ತಾ ಇದೆ. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಇವ್ರು ಮಾಡ್ತಾರೆ ಅನ್ನೋದೇ ಒಂದು ಇದು. ಆದ್ರೆ ನಮ್ಗೆ ಸುದೀಪ್ ಸರ್ ಕಂಫರ್ಟ್ ಇದ್ರು, ಅದು ನಡ್ಸ್ಕೊಡಕ್ಕೆ ಒಂದ್ ಸ್ವಲ್ಪ ಅವರು ಎಬಿಲಿಟಿ ಇತ್ತು ಅವ್ರಿಗೆ. ನೋಡೋಣ ಮೇಡಮ್, ನೆಕ್ಸ್ಟ್ ಮಾಡಿಲ್ಲ ಅಂದ್ರೆ ನಾವು ನೋಡೋದೇ ಇಲ್ಲ ಬಿಗ್ ಬಾಸ್. ನೋಡೋದೇ ಇಲ್ಲ. ಓಕೆ, ನಾವು ಅಷ್ಟೇ ಮೇಡಮ್. ಸೊ ತುಂಬಾ ಬಕೆಟ್ ಇಟ್ಕೊಂಡು ಆಡಿದ್ ಯಾರು ಡೇ 1 ಇಂದ? ಭವ್ಯ ಭವ್ಯ ಅವರು. ಓಕೆ, ಕಿಚ್ಚ ಸುದೀಪ್ ಸರ್ ಇದೇ ಲಾಸ್ಟ್ ಸೀಸನ್ ಹೋಸ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅವ್ರು ಮಾಡ್ಬೇಕು, ಚೆನ್ನಾಗಿ ಮಾಡ್ತಾ ಇದಾರೆ. ಸುದೀಪ್ ಬಿಗ್ ಬಾಸ್ ಅಂದ್ರೆ ಎಲ್ಲ ಒಂದೇ ನಮಗೆ. ಅವ್ರು ಬಿಟ್ಟು ಬೇರೆ ನೋಡಕ್ ಆಗಲ್ಲ. ಸೊ ಅವರೇ ಮುಂದೆ ಸೀಸನ್ ಕಂಟಿನ್ಯೂ ಮಾಡ್ಬೇಕು. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಬೇರೆ ಜನಗೋಸ್ಕರ ಮಾಡ್ಬೇಕು. ಜನರ ಚಪ್ಪಾಳೆ, ಕಿಚ್ಚನ ಚಪ್ಪಾಳೆ ತುಂಬಾ ಇಂಪಾರ್ಟೆಂಟ್ ಈ ಮನೆಗೆ. ಸೊ ಈ ಸೀಸನ್ ತುಂಬಾ ಕಮ್ಮಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಚಪ್ಪಾಳೆ ಏನಾದ್ರು ಜನರ ಚಪ್ಪಾಳೆ ಅಂತ ಕೊಡೋದಾದ್ರೆ ಯಾರಿಗೆ ಕೊಡ್ತೀರಾ? ನಾನು ಹನುಮಂತ ಕೊಡ್ತೀನಿ. ಹನುಮಂತ. ಓಕೆ, ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತ ಹೋಸ್ಟ್ ಮಾಡೋದು ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ರಿಯಾಕ್ಷನ್? ಅವರಿಂದಾನೇ ನೋಡ್ತಾ ಇರೋದು ಆಕ್ಚುಲಿ. ಸೊ ಅವ್ರು ಬಿಟ್ಟರೆ ಮೇ ಬಿ ಬಿಗ್ ಬಾಸ್ ನೋಡೋದು ಬಿಡ್ಬೋದು ನಾವು. ಅವ್ರು ಮುಂದೆ ಕಂಟಿನ್ಯೂ ಮಾಡ್ಬೇಕಂತ ನಮ್ಗೆ ಆಸೆ ಇದೆ. ಇಷ್ಟೊಂದು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದಾರೆ ಅವರು. ನಿಮ್ಗೆ ಗೊತ್ತಿಲ್ಲ ಮುಂದೆ ಹೆಂಗಾಗುತ್ತೆ, ಅದ್ರ ಪಾಪ್ಯುಲಾರಿಟಿ ಮೋಸ್ಟ್ಲಿ ಡೌನ್ ಆಗ್ಬೋದು ಅನ್ಸುತ್ತೆ. ಸೊ ಅದೇ ಮುಂದಿನ ವರ್ಷ ಹೆಂಗಿರುತ್ತೆ ಗೊತ್ತಿಲ್ಲ. ಈ ವರ್ಷ ನಿಮ್ಗೆ ಏನ್ ಅನ್ಸುತ್ತೆ? ಸುದೀಪ್ ಸರ್ ಇಲ್ದೆ ಬಿಗ್ ಬಾಸ್ ಹೇಗಿರುತ್ತೆ? ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಅವ್ರ ಫ್ಯಾನ್ ನಾನು. ನೋಡೋಣ ಏನಾಗುತ್ತೆ. ಬರ್ಬೇಕು ಅನ್ಕೊಳ್ತೀನಿ ನೆಕ್ಸ್ಟ್ ಸೀಸನ್ ಅವರು ಅಂತ. ಓಕೆ, ಕಿಚ್ಚ ಸುದೀಪ್ ಅವರು ಇದೇ ಲಾಸ್ಟ್ ಹೋಸ್ಟ್ ಮಾಡೋದು ಅಂತ ಹೇಳಿದ್ದಾರೆ ಲಾಸ್ಟ್ ಸೀಸನ್. ಸೊ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್? ಆಕ್ಚುಲಿ ಬೇರೆ ಒಂದ್ ಚಾನ್ಸ್ ಬೇರೆಯವ್ರು ಕೊಡ್ಬೇಕಾಗತ್ತೆ. ಅವ್ರ ಮನ್ಸಲ್ಲಿ ಇರೋದು ಅದೇನೆ. ಬಟ್ ಕರ್ನಾಟಕ ಜನ ಏನ್ ಹೇಳ್ತಾರ ಅವರೇ ಬರೋದು ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಬಿಗ್ ಬಾಸ್ ಇನ್ನು TRP ಪ್ಲಸ್ ಜನಗಳಿಗೂ ಇಷ್ಟ ಆಗುತ್ತೆ ಅವರು ಟಾಕಿಂಗ್ ಎಲ್ಲ. ನಮ್ದು ಅವರೇ ಸೇಮ್ ಸುದೀಪ್ ಸರ್ ಇರ್ಬೇಕು ಅಂತ. ಸೊ ಕಿಚ್ಚ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಹೋಸ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಹೌದು. ಸೊ ನಿಮ್ ಇದ್ರ ಬಗ್ಗೆ ರಿಯಾಕ್ಷನ್ ಏನು? ಹಂಗ ಆಕ್ಚುಲಿ ಕಿಚ್ಚ ಸುದೀಪ್ಗೋಸ್ಕರ ನಾವು ಬಿಗ್ ಬಾಸ್ ನೋಡ್ತಿದ್ದು. ಯಾಕೆಂದ್ರೆ ಕಿಚ್ಚ ಸುದೀಪ್ ಫ್ಯಾನ್ ನಾವು. ಸೊ ದಟ್ ಸ್ಯಾಟರ್ಡೆ ಏನಾಗತ್ತೆ, ಅವ್ರು ಏನ್ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಆ ವೀಕ್ ಪೂರ್ತಿ ನೋಡ್ಬೇಕಾಗಿತ್ತು. ಸೊ ದಟ್ ನಾವು ಕಿಚ್ಚ ಸುದೀಪ್ ಸರ್ಗೋಸ್ಕರ ನಾವು ಬಿಗ್ ಬಾಸ್ ನೋಡ್ತಿದ್ದು. ಬಟ್ ಅದೇ ಅವ್ರು ಬಿಟ್ಟು ಹೋಗ್ತಾರಂತೂ ಬೇಜಾರಿದೆ. ಕಿಚ್ಚ ಸುದೀಪ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅವ್ರ ಹಾಗೆ ಕಂಟಿನ್ಯೂ ಮಾಡ್ಬೇಕಂತಾನೆ ನಾವ್ ಇಷ್ಟ ಪಡ್ತೀವಿ. ಓಕೆ, ಸುದೀಪ್ ಸರ್ದು ಇದು ಲಾಸ್ಟ್ ಸೀಸನ್ ಅಂತ ಒಂದು ಅನೌನ್ಸ್ ಮಾಡಿದೆ. ಸೊ ಏನ್ ಹೇಳ್ತೀರಿ ಇದ್ರ ರಿಯಾಕ್ಷನ್? ಲೈಕ್ ನಾನು ಬಿಗ್ ಬಾಸ್ ನೋಡೋದ್ ಕಾರಣನೇ ಸುದೀಪ್ ಅವರು. ಬಿಕಾಸ್ ಐ ಲೈಕ್ ಇಸ್ ಡ್ರೆಸ್ಸಿಂಗ್ ಸೆನ್ಸ್. ಇದಾದ್ಮೇಲೆ ಐ ಥಿಂಕ್ ಸೊ ಬಿಗ್ ಬಾಸ್ ನೋಡಲ್ಲ ಅನ್ಕೊಂತೀನಿ. ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ ನೋಡ್ತೀರಾ?
ಇಂಟ್ರೆಸ್ಟಿಂಗ್ ಅನ್ಸ್ತು ನೀವು ಐ ಥಿಂಕ್ ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ಅನ್ಕೊಂತೀನಿ. ಚೆನ್ನಾಗಿ ಕರೆಕ್ಟಾಗಿ ಕ್ವಶನ್ ಕೇಳಿದ್ರಾ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ಸ್, ಕಿಚ್ಚನ ಫ್ಯಾನ್ಸ್ ಯಾರ್ಯಾರು ಇದಾರೋ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ಕೊಂತೀನಿ.